समप्रभा निर्विघ्नं कुरु मे देवं सर्वकार्येषु सर्वदा। ಲೋಕಿ, ನೀನ್ ಕೊಟ್ಟ ಮೆಸೇಜ್ ಪಕ್ಕಾನಾ? ಪಕ್ಕಾ ಬಾಸ್. ಆಶಾ, ನಿನಗೊಂದು ಜವಾಬ್ದಾರಿ ಕೆಲಸ ಒಪ್ಪಿಸ್ತಾ ಇದ್ದೀನಿ. ಧೈರ್ಯದಿಂದ ಮಾಡಬೇಕು. ಮಾಡ್ತೀಯಾ? ಯಾಕೆ ಬಾಸ್, ನನ್ನ ಮೇಲೆ ಡೌಟಾ? ನಿನ್ನ ಮೇಲೆ ನನಗೆ ಡೌಟ್ ಇಲ್ಲ. ನೀನೊಂಥರ ರೌಡಿ ಕಿಲ್ಲರ್ ಇದ್ದಾಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಈ ಕೆಲಸನ ನಿನಗೆ ಒಪ್ಪಿಸಿದ್ದೀನಿ. ಕಾಸರಗೋಡಿಂದ 1 kg ಬ್ರೌನ್ ಶುಗರ್ ಬರ್ತಾ ಇದೆ. ಭಾಷಾ ಗ್ಯಾಂಗ್ ರಮೇಶ್ ಪೂಜಾರಿ KL14 9859 ಸಿಲ್ವರ್ ಬುಲೆಟ್ ಅದರಲ್ಲಿ ಮಾಲ್ ಬರ್ತಾ ಇದೆ. ನೀನು ಹೇಗಾದ್ರೂ ಮಾಡಿ ಐಡಿಯಾ ಓಡಿಸಿ ಆ ಮಾಲಿನ ಎಸ್ಕೇಪ್ ಮಾಡಬೇಕು. ಆ ಮಾಲ್ ನನಗೆ ಬೇಕು. ಅದೇನು ಮಾಡ್ತೀಯೋ ಏನು ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಆ ಮಾಲ್ ಬಂದು ನನಗೆ ಸೇರಬೇಕು. ಇದು ನಿನಗೆ ಬೇಕಾಗು. ತಗೋ. ಸಿಗರೆಟ್ ಕೊಡು. ಲೋಕಿ, ಗಾಡಿ ತೆಗಿ. ಒಂದು ಕೆಜಿ ಬ್ರೌನ್ ಶುಗರ್. ಬಾಸ್, ಇದ್ದೇಳಿ ಬಾಸ್. ನೀರು ತಗೊಳ್ಳಿ, ನೀರು ತಗೊಳ್ಳಿ, ಕುಡೀರಿ ಬಾಸ್. ಏನಾಯ್ತು ಬಾಸ್? ಯು ಇಡಿಯಟ್! ನಿನಗೆ ಗೊತ್ತಿಲ್ಲ ನನಗೆ ಸೌಂಡ್ ಅಂದ್ರೆ ಅಲರ್ಜಿ ಅಂತ. ಅದು ಕೋವಿ ತಗೊಂಡು ಗೊಂಡಾರಿಸ್ತಾಳೆ. ಲೋಕಿ, ಗಾಡಿ ತೆಗಿ.
ಹೋಗ್ಬೋದಾ? ಮತ್ತೆ ನಿಮ್ಮ ಗಾಡಿ? ಅಣ್ಣ ತಗೋಬರ್ತಾನೆ. ಓಕೆ, ಕೂತ್ಕೊಳ್ಳಿ. 1 ಮಿನಿಟ್. ಬನ್ನಿ, ಕೂತ್ಕೊಳ್ಳಿ. ಇಲ್ಲೇ ಪ್ಲೀಸ್ 1 ನಿಮಿಷ ಸ್ಟಾಪ್ ಮಾಡಿ. ಇಲ್ಲಿ ನಿಮ್ಮ ಮನೆನಾ? ಇನ್ನೂ ಸ್ವಲ್ಪ ಮುಂದೆ. ಈ ಕಾರ್ಡ್ನಲ್ಲ? ಫಾಲ್ಸ್ ನೋಡಿ ನಿಲ್ಲಿಸಿ ಕೇಳಿದೆ ಅಷ್ಟೇ. ನಾನ್ ಬರ್ಬೇಕಾ? ನೋಡು, ನಿನ್ ಭಾಷಾ ಗ್ಯಾಂಗ್ನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನ್ ಬ್ಯಾಗಲ್ಲಿ 1 kg ಬ್ರೌನ್ ಶುಗರ್ ಇದೆ ಅಂತಾನೂ ಗೊತ್ತು. ಡೋಂಟ್ ಮೂವ್. ನೀನು ಈ ಮಾಲ್ನ ನಿನ್ ಗುರು ಭಾಷಣಿಗೆ ತಲುಪಿಸಿದ್ರೆ ಅವ್ನು ನಿನಗೊಂದು 2% 5% ಹಬ್ಬ ಅಂದ್ರೆ 10% ಕೊಡ್ಬೋದು. ನೀನು ಇಷ್ಟೆಲ್ಲ ರಿಸ್ಕ್ ತಗೊಂಡು ಮಾಲ್ನ ಅವನಿಗೆ ಕೊಟ್ಟು ಪರ್ಸೆಂಟೇಜ್ಗೆ ಕೈ ಚಾಚೋದು ನಾಚಿಕೆ ಅಲ್ವಾ? ನಾನಿನ್ನ ಏನೂ ಮಾಡಲ್ಲ. ಅದ್ರ ಬದಲಿಗೆ ಆ ಬ್ರೌನ್ ಶುಗರ್ನ 50-50 ತಗೊಂಡು ದೂರ ಹೋಗ್ಬಿಡೋಣ. ಲೈಫೇ ಸೆಟ್ಲ್ ಆಗುತ್ತೆ. ಯೋಚನೆ ಮಾಡು. ಒಳ್ಳೆ ಐಡಿಯಾ. ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀಯಾ? ಮೊದಲು ನೀನು ನಿನ್ನ ಬಾಸಿಗೊಂದು ಫೋನ್ ಮಾಡು. ಫೋನ್ ಮಾಡಿ ಆಯು ಗ್ಯಾಂಗ್ನವ್ರು ನನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಿದ್ದಾರೆ ಅಂತ ಹೇಳು. ಅದೇ ಟೈಮಿಗೆ ಗಾಳಿಗೊಂದು ಗುಂಡಾರಿಸ್ತೀನಿ. ಆಗ ನೀನು ಫೋನ್ ಕಟ್ ಮಾಡು. ಮುಂದೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಪರವಾಗಿಲ್ಲ, ನೀನು ಬ್ರಿಲಿಯಂಟೇ. ಸರಿ. ಹಲೋ ಬಾಸ್. ಬಾಸ್, ನಾನೊಂದು ಪ್ರಾಬ್ಲಮ್ಲಿ ಸಿಗಾಕೊಂಡಿದ್ದೀನಿ ಬಾಸ್. ಬಾಸ್, ನನ್ನನ್ನು ಅಯ್ಯು ಗ್ಯಾಂಗ್ನವರು ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ನನ್ನ ಕೊಲೆಗೆ ಬರ್ತಾ ಇದ್ದಾರೆ. ಏನ್ ಮಾಡ್ಲಿ ಬಾಸ್? ಬಾಸ್, ನನ್ನ ಕೊಲೆ ಮಾಡಿಬಿಡ್ತಾರೆ. ಹತ್ರ ಬಂದ್ಬಿಟ್ಟು ಬಾಸ್. ಬಾಸ್, ಸುಮಾರು 25-30 ಜನ ಇದ್ದಾರೆ ಬಾಸ್. ಅವ್ರ ಕೈಲಿ ರಿವಾಲ್ವರ್ ಇದೆ ಬಾಸ್. ಹತ್ರ ಬಂದ್ಬಿಟ್ರು ಬಾಸ್. ನನಗೇನು ಮಾಡೋಕ್ಕಾಗ್ತಾ ಇಲ್ಲ.
ಯಾಕೆ ಹೆದರ್ತ್ಯಾ? ಅಂದಾಗೆ ಹೋದ ಕೆಲಸ ಏನಾಯ್ತು? ಎಲ್ಲ ನಾನು ಅನ್ಕೊಂಡಾಗೆ ಆಯಿತು. ಭಾಷಾಗಂಟು ಒಂದು ವಿಕೆಟ್ ಬಿತ್ತು. ಹೌದಾ? ಹಾಗಾದ್ರೆ ಒಬ್ಬನೇ ಎದ್ಬಿಟ್ಟೆ ಅಂತಾಯ್ತು. ಎಸ್. ಆಗ ಬ್ರೌನ್ ಶುಗರ್ನ ನೀನು ಅಯ್ಯುಗೆ ತಲುಪಿಸ್ತೀಯ ಅಂತಾಯ್ತು. ನಾನು ಇಷ್ಟೆಲ್ಲ ರಿಸ್ಕ್ ತಗೊಂಡು ಆ ₹1,00,00,000 ಮಾಲ್ನ ಅವನಿಗೆ ಕೊಡಿಸ್ ದಡ್ಡಿ ನಾನಲ್ಲ. ನೋಡ್ತಾ ಇರು ನಾನೇನು ಮಾಡ್ತೀನಿ ಅಂತ. ಸೇಟ್ ತೀರ್ಸ್ಕೊಳ್ಳೋಕ್ಕಲ್ಲ ಹತ್ರ ಬಂದಿದೆ. ಈ ಮಾಲ್ಗೋಸ್ಕರ ಆ 2 ಗ್ಯಾಂಗ್ನವರು ಹೊಡೆದಾಡಿ ಸಾಯ್ಬೇಕು. ಹಳ್ಳು ತುಳಿದವರು ಜೈಲ್ ಸೇರಬೇಕು. ಫೋನ್ ಕಣ. ನನ್ನ ಡಾರ್ಲಿಂಗ್ ಫೋನ್ ಕಣ. ಹೇಳು ಡಾರ್ಲಿಂಗ್, ಕೆಲಸ ಸಕ್ಸಸ್ ತಾನೆ? ಒಂದು ಮಿಸ್ಟೇಕ್ ಆಗೋಯ್ತು ಬಾಸ್. ಮಿಸ್ಟೇಕಾ? ಟೆನ್ಷನ್ ಕೊಡ್ಬೇಡ ಕಣೆ. ಅದೇನಾಯ್ತು ಬೊಗಳು? ಬಾಸ್ ನೀವು ಹೇಳ್ದಾಗೆ ನಾನು ಭಾಷಾ ಬ್ಯಾಂಕ್ ಕೈಯಿಂದ ಬ್ರೌನ್ ಶುಗರ್ ನೋಡ್ಕೊಂಡು ಬಸ್ನಲ್ಲಿ ಬಂದೆ. ಆದ್ರೆ ಸುಳ್ಯ ಬಸ್ ಸ್ಟ್ಯಾಂಡ್ ನಲ್ಲಿ ಪೊಲೀಸ್ನವರು ಚೆಕಿಂಗ್ ಅಂತ ಅದೇ ಬಸ್ಸಿಗೆ ಹತ್ತಿದ್ರು. ಅದಕ್ಕೆ ನಾನು ಹೆದ್ರಿ ಆ ಬ್ರೌನ್ ಶುಗರ್ನ ಬಸ್ಸಲ್ಲೇ ಇಟ್ಟಿಳಿದ್ಬಿಟ್ಟೆ. ಅಯ್ಯೋ ಅಯ್ಯೋ, ನೀನು ಮನೆ ಕಾಯೋಗ ಅದು ಪೊಲೀಸ್ನವ್ರ ಕೈಗೆ ಸಿಗ್ತೇನೆ? ಇಲ್ಲ ಬಾಸ್, ಪೊಲೀಸ್ನವರು ಬರೀ ಕೈಯಿಂದಾನೇ ಬಸ್ಸಿಂದ ಹೇಳಿದ್ರು. ನಾನು ಬಸ್ ಹತ್ತೋಕ್ಕಿಂತ ಮುಂಚೆನೆ ಬಸ್ ಹೊರಟೋಯ್ತು. ಅಯ್ಯೋ ನೀನು ಬಾಯಿಗೆ ಮಣ್ಣಾಕ. ಯಾವ ಬಸ್ ಅದು? ಅದು ಕಾಸರಗೋಡಿಂದ ಮಡಿಕೇರಿಗೆ ಬರೋ ಬಸ್. ಏನು ಕಾಸರಗೋಡಿಂದ ಮಡಿಕೇರಿಗೆ ಬರೋ ಬಸ್ಸಾ? ಹೌದು ಬಾಸ್. ಸರಿ, ಆ ಬ್ರೌನ್ ಶುಗರ್ ಯಾವ ಕಲರ್ ಬ್ಯಾಗಲ್ಲಿ ಇಟ್ಟಿದ್ದೆ? ಬ್ಯಾಗ್ ಅಲ್ಲ ಬಾಸ್, ಅದೊಂದು ಕಪ್ಪು ಕಲರ್ ಪ್ಲಾಸ್ಟಿಕ್ ನಲ್ಲಿ ಇಟ್ಟಿದ್ದೆ. ಏ ಗೂಬೆ, ತಮಾಷೆ ಮಾಡ್ತಾ ಇದ್ದೇನೆ ನೀನು? ಕೋಟಿ ಕೋಟಿ ಗಿಟ್ಲು ಮಾಲ್ ಕಣೆ ಅದು. ಪ್ರತಿಭಾ ಲೋಕಿ ಮಾಲ್ ಮಿಸ್ ಮಾಡ್ಬಿಟ್ಟಿದ್ದಾಳೆ ಕಣ ಆ ಗೂಬೆ. ಕಾಸರಗೋಡಿಂದ ಬರ್ತಾರೋ ಮಡಿಕೇರಿ ಬಸ್ಸಲ್ಲಿ ನಮ್ಮ ಮಾಲ್ ಮಿಸ್ ಮಾಡ್ಬಿಟ್ಟಿದ್ದಾಳೆ ಕಣ. ಕಪ್ಪು ಕಲರ್ ಪ್ಲಾಸ್ಟಿಕ್ ಅಂತ ಕಣೋದು. ನೀವು ಒಂದು ಕೆಲಸ ಮಾಡಿ, ಆ ಬಸ್ಸು ಮಡಿಕೇರಿಗೆ ಬರೋ ಮುಂಚೆ ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ಬೇಕು. ಹೇಗಾದ್ರೂ ಮಾಡಿ ಆ ಮಾಲ್ ತಗೊಂಡ್ ಬರ್ಬೇಕು. ನನ್ನ ಹತ್ರ ಬರ್ಬೇಕು ನೀವು. ಟೈಲೆಟ್ ಹೇಳಿ ಕಡಲಿಗೆ ಆಗ್ತಿಲ್ಲ. ಬೆಳಗ್ಗೆ ಹೇಳಪ್ಪ. ಟೈಲೆಟ್ ಅಲ್ಲಿ ಇನ್ನು ಪಿಂಟ್ ಉಂಟ. ಏನ್ರಿ ಮಾಡ್ತಿದ್ದೀರಾ? ಇಲ್ಲ ಸರ್, ಡ್ಯಾನ್ಸ್ ಮಾಡ್ತಿದ್ದೀರಾ? ಟಾಯ್ಲೆಟ್ ಮುಟ್ಟಾಕ್ತಿದ್ದೀರಾ ನೀವು? ಇಲ್ಲ ಮತ್ತೆ ಟಾಯ್ಲೆಟ್ ಬಂದ್ರೆ ತಾನ ಮೇಲೆ ಮಾಡೋದ ಸರ್? ಮಾಡ್ತೀನಿ. ಏನ ಯಾಕೆ ಅಂಗಡಿ ಒಳಗೆ ಟಾಯ್ಲೆಟ್ ಬಂದು ತಡಿಲಿಕ್ಕೆ ಆಗ್ತಿಲ್ಲ. ನಾನೇನ್ ಮಾಡ್ಲಿ? ಪಬ್ಲಿಕ್ ಟಾಯ್ಲೆಟ್ಗೆ ಹೋಗಿ ಅರ್ಧ ಕಿಲೋಮೀಟರ್ ದೂರ ಹೋದ್ರೆ. ಅಯ್ಯೋ ಅಣ್ಣ, ಅಷ್ಟು ದೂರ ಎಲ್ಲ ಹೋಗ್ಲಿಕ್ಕೆ ಆಗದೆ. ಬಂದು ತುದಿಯಲ್ಲಿ ನಿಂತು ಬಿಟ್ಟಿದ್ದಾರೆ. ನಿನಗೆ ಒಂದ್ಸರ್ತಿ ಹೇಳಿದ್ರೆ ಅರ್ಥ ಆಗಿಲ್ವ ನಿಂಗೆ? ಬೇಗ ದಾರಿ ತೋರಿಸು. ಇಲ್ಲೇ ಬಂದು ತಡಿಲಿಕ್ಕೆ ಆಗ್ತಿಲ್ಲ. ಬೇಗ ದಾರಿ ತೋರಿಸಪ್ಪ. ಇಲ್ಲೇ ಟಾಯ್ಲೆಟ್ ಮಾಡಿ ಐಡಿಯಾ ಮಾಡಿ ಅಣ್ಣ. ಏನ್ ಐಡಿಯಾ ಮಾಡ್ಲಿ ನಾನು? ದಾಟಿಲಿಂದ
ಬೇಗ ಒಂದ್ ಕೆಲಸ ಮಾಡು, ಒಂದ್ ಐಡಿಯಾ ಕೊಡ್ತೀನಿ ನಾನು. ಸರಿ. ಬಾಕ್ಸ್ ಕೊಡ್ತೀನಿ, ಒಂದು ಪ್ಲಾಸ್ಟಿಕ್ ಕೊಡ್ತೀನಿ, ಒಳಗಡೆ ರೂಮ್ ಇದೆ, ಅಲ್ಲಿ ಹೋಗಿ ಮಾಡ್ಬಿಟ್ಟು ಅರ್ಧ ಕಿಲೋಮೀಟರ್ ದೂರ ತಗೊಂಡೋಗಿ ಎಸ್ಬಿಡು. ಆಯ್ತು ಆಯ್ತು. ಇನ್ನೊಂದು 12:30 ಹಲೋ ಅಣ್ಣ ಬಸ್ ಇಡಿ ಹುಡುಕಿ ಆಯ್ತಣ್ಣ, ಬಸ್ ಸ್ಟ್ಯಾಂಡ್ ಯಾವ ಬಸ್ಸಲ್ಲಿ ಇಲ್ಲ ಅಣ್ಣ. ಲೋ ಮುಟ್ಟಾಳ್ರ, ಯಾವನ್ ಕೈಲಾದ್ರೂ ಕಪ್ಪು ಪ್ಲಾಸ್ಟಿಕ್ ಇದೆಯಾ ನೋಡ್ರು. ಅಣ್ಣ ಆಯ್ತಣ್ಣ, ಆಮೇಲೆ ಮಾಡ್ತೀನಿ ಅಣ್ಣ. ಆಯ್ತಣ್ಣ, ಆಯ್ತು. ಥ್ಯಾಂಕ್ಸ್ ಅಣ್ಣ, ನೀವು ಬಹಳ ಉಪಕಾರ ಮಾಡಿದಿರಲ್ಲ, ನಿಮ್ಮನ್ನ ಮರ್ಯಾದೆ ಇಲ್ಲ ಆಯ್ತಾ. ಸ್ವಲ್ಪ ದೂರ ಇಡಿ, ಸ್ವಲ್ಪ ದೂರ ಇಡಿ. ಅನ್ನ ಕೊಡ್ತೇವೆ, ಸ್ವಲ್ಪ ದೂರ ಇಡಿ, ದೂರ ಇಡಿ. ಅನ್ನ ಪರವಾಗಿಲ್ಲ, ದೂರ ಇಡಿ ಸ್ವಲ್ಪ. ಥ್ಯಾಂಕ್ಸ್ ಅಣ್ಣ. ಪೊಲೀಸ್ನವ್ರು ಕಂಡ್ರೆ ಫೈನ್ ಹಾಕ್ತಾರೆ, ಎಲ್ಲರೂ ದೂರ ತಗೊಂಡೋಗಿ ಬಿಸಾಬಿಡದ್ನ. ಹೌದಾ? ಹೌದು. ಆಯ್ತಣ್ಣ, ಥ್ಯಾಂಕ್ಸ್ ಅಣ್ಣ. ಓಕೆ. ಈಗ ನಿಮ್ಮದೇ ಆಯ್ತಣ್ಣ. ಯಾವರಪ್ಪ ನಿಂದು? ಸಿಗರೇಟು ಸೇವನೆ. ಇನ್ನೀಗ ಮಾಡಬಾರ್ದು. ಫೈನ್ ಹಾಕಿದ್ದಾರಾ? ಹೌದು. ಎಷ್ಟಣ್ಣ? 500. ಅಬ್ಬೋ, ಕಕ್ಕಸು ಮಾಡಿದ್ರೆ ಎಷ್ಟನ್ನ ಫೈನ್ ತಗೊಳ್ತಾರೆ? ಇಷ್ಟು ಮಾಡಿದ್ರೆ 1000, ಇಷ್ಟು ಮಾಡಿದ್ರೆ 10,000. 10,000 ರೂಪಾಯಿ ಫೈನ್. ದಟ್ ಹಲೋ ಅಣ್ಣ, ಯಾರೋ ಒಬ್ಬ ಇಲ್ಲಿ ಕಳ್ಳಂತರ ಆಡ್ತಿದ್ದಾನಣ್ಣ. ಕಪ್ಪು ಕಲರ್ ಪ್ಲಾಸ್ಟಿಕ್ ಹಿಡ್ಕೊಂಡು ಬರ್ತಿದ್ದಾನಣ್ಣ. ಅವನ ಕೈಲಿ ಕಪ್ಪು ಕಲರ್ ಪ್ಲಾಸ್ಟಿಕ್ ಇದೆಯಾ? ಕಳ್ಳಂತರ ಆಡ್ತಾ ಇದ್ದಾನ? ಹಾಗಾದ್ರೆ ಅವನು ಕಳ್ಳನೇ ಆಗಿರ್ಬೇಕು. ನೋಡೋ, ಮಾಲ್ ಮಾತ್ರ ಅಲ್ಲ, ಮಾಲ್ ಸಮೇತ ಅವನು ನನಗ್ ಬೇಕು. ನನ್ ಬುಡಕ್ಕೆ ಕೊಡ್ಲಿಟ್ಟ ಅವನ್ನ ಎತ್ತಕೊಂಬನ್ನಿ. ಅಣ್ಣ ಆಯ್ತಣ್ಣ, ಎತ್ತಕೊಂಡ್ಬರ್ತೀವಣ್ಣ. ಆಯ್ತಣ್ಣ.
ಅಯ್ಯೋ ತರಕ್ಲಾಂಟಿ ತಗಡ್ ನನ್ನ ಮಗನೇ, ತೂಕ ಮಾಡಿದ್ರೆ 4 kg ಮಾಂಸ ಇಲ್ಲ. ಎಷ್ಟೋ ಧೈರ್ಯ ನಿನಗೆ, ನನ್ನ ಬುಡಕ್ಕೆ ಕೈ ಹಾಕ್ತೀಯ? ನಾನು ಯಾರು ಗೊತ್ತೇನೋ? ನಿಮ್ಮ ಕೋಲ ನೋಡಿದ್ರೆ ಪೊಲೀಸಿನವರು ಅಂತೂ ಅಲ್ಲ, ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಬಾತ್ರೂಮ್ ತೊಳೆಯುವವರೇ ಇರ್ಬೋದು. ಎಷ್ಟೋ ಧೈರ್ಯ ನಿನಗೆ? ನಿನ್ನ ಕಣ್ಣಿಗೆ ನಾನು ಬಾತ್ರೂಮ್ ತೊಳೆಯುವಂತರ ಕಾಣ್ತೀನ? ಮಚ್ಚು ಮಾದೇವನ ಶಿಷ್ಯ ಅಯ್ಯೋ ಕಣ ನಾನು. ನನ್ನ ಹೆಸರು ಕೇಳಿದ್ರೆ ಇಡೀ ಕೊಡುಗೆ ನಡುಗುತ್ತೆ. ಕೊಡುಗೆ ಯಾಕೆ, ಇಡೀ ಕರ್ನಾಟಕನೇ ನಡುಗುತ್ತೆ ಕಣ. ಅಂಥದ್ರಲ್ಲಿ ನೀನು ನನ್ನ ಮಾಲನ್ನೇ ಎಗರಿಸಿದ್ಯಾ? ಇದ್ರ ಬೆಲೆ ನಿನಗೆ ಗೊತ್ತೇನೋ? ಯಾವುದ್ರ ಬೆಲೆ? ಇದ್ರ ಬೆಲೆನ? ಹೋಗ್ಯನ್ನ ನೀವು ತಮಾಷೆ ಮಾಡ್ತೀರಾ ನೀವು? ಅಯ್ಯೋ ಪ್ರದೀಪ, ತಮಾಷೆ ಮಾಡ್ತಾ ಇದ್ದಾನಲ್ಲ ಇವನು. ಮೆಂಟ್ಲಣವ ಮೆಂಟ್ಲು. ಏ ಮಂಕ್ ದಿಣ್ಣೆ, ಇದ್ರ ಬೆಲೆ 1 ಕೋಟಿಗೂ ಜಾಸ್ತಿ ಕಣೋ. ಕೋಟಿನ? ಅಲ್ಲಿಗೆ ಎಲ್ಲಿ ಗೊತ್ತಿದೆ ಅದರ ಬೆಲೆ? ಇದರಿಂದ 1 ಚಿಟ್ಕಿ ತೆಗೆದು ಮೂಸಿದ್ರೆ ಸಾಕು, ಸ್ವರ್ಗ ಸುಖ. ಓಕೆ ಬಾಸ್, 1 kg ಇದೆಯಾ? ಚೆಕ್ ಮಾಡು. ತೂಕ ಮಾಡೋ ಬಾಸ್. ಇದರಲ್ಲಿ ಬೇರೆ ಅರ್ಧ kg ಇರೋದಣ್ಣ. ಏನು ಬರೀ ಅರ್ಧ kg? ಅಣ್ಣ, ಅರ್ಧ kg ಅವನ ಕೈಲೇ ಇದಣ್ಣ, ಅದಕ್ಕೆ ಆಡ್ಕೊಂಡು ನಗ್ತಿದ್ದಾನ. ಅಯ್ಯೋ ತಗಣ್ಣ ನನ್ನ ಮಗ. ಇನ್ನು ಅರ್ಧ kg ಮಾಲೆಲ್ಲೋ? ನನ್ನ ಕೈಯಲ್ಲಿ ಅಷ್ಟೇ ಆಗಿದನ್ನ, ಅಷ್ಟೇ ಇಟ್ಕೊಳ್ಳಿ. ಅರ್ಧ kg ಬಿಟ್ಬಿಡಕ್ಕೆ ನಾವೇ ನಿನ್ ಕಣ್ಣಿಗೆ ಬಕ್ರಗಳ ತರ ಕಾಣ್ತಾ ಇದೀವಾ? ನನಗೆ 1 kg ನೆಟ್ ಬೇಕು, 1 kg ಬೇಕೇ ಬೇಕು. ಆಗ ಮಡ್ಕೆರೆಯವರ ಗೆಪಾಸಿಟಿ 1 kg ಅಣ್ಣ. ನನ್ನ ಪರ್ಸನಾಲಿಟಿಗೆ ಆಗಿದೆ ಅರ್ಧ kg. ಬೇಕಾದ್ರೆ ಅದನ್ನು ತಗೊಂಡು ಹೋಗಿ. ಲೋಕಿ, ಇವನ್ ಕೆನ್ನೆಗೆ ಬಾರ್ಸು. ಅಣ್ಣ, ಇವನಿಗೆ ರಾಡಲ್ಲಿ ಹೊಡಿಲ್ಲ ಅಣ್ಣ. ಯಾಕೆ ರಾಡಲ್ಲಿ ಹೊಡಿತೀಯಾ? ಕೈ ನೋವಾಗ್ತಾ ಇದೆಯಾ? ಹ್ಞೂ ಅಣ್ಣ, ಅವನ ಮುಖದಲ್ಲಿ ಅರ್ಧ kg ಮಾಂಸ ಇಲ್ಲ, ಅವನಿಗೆ ಹೊಡೆದ್ರೆ ಕಬ್ಬಿಣ ಕೊಡ್ದಂಗೆ ಆಗುತ್ತಣ್ಣ. ಹಾಗಿದ್ರೆ ಇವನಿಗೆ ರಾಡಲ್ಲೇ ಹೊಡಿಬೇಕು. ಬೇಡಣ್ಣ, ಹೊಡಿಬೇಡಿ, ಸಾಯಿಸಬೇಡಿ. ಕಬ್ಬಿನಲ್ಲಿ ಹೊಡೆದ್ರೆ ಸಾಯಿಸಬೇಡಿ ಅಣ್ಣ. ನಿಮಗೆ ಬೆಳಗ್ಗೆ ಬೇಕಾದ್ರೆ ನಾನು ತಂದು ಕೊಡ್ತೀನಿ, ಅರ್ಧ kg ಎಲ್ಲ ಕೊಡ್ತೀನಿ ನಾಳೆ ಬೆಳಗ್ಗೆ. ಆಗಲ್ಲ, ನನಗೆ ಈಗಲೇ ಬೇಕು. ಈಗಲೇ ಬೇಕಂದ್ರೆ ನಾನು ಎಲ್ಲಿಂದ ತಗೊಳ್ಳಿ? ನಾನು ಸಾಯಿಸಬೇಡಿ ನನ್ನ. ಲೋ ಪ್ರದೀಪಾ, ಬೇಜಾನ್ ನಕ್ರ ಮಾಡ್ತಾನಲ್ಲೋ ಇವನು. ಏನೋ ಮಾಡೋದು ಇವನಿಗೆ. ಅಣ್ಣ, ನಿಮ್ಮ ಫೀಲಿಂಗ್ ಏನು ಅಂತ ನನಗೆ ಅರ್ಥ ಆಯ್ತಣ್ಣ. 1 kg ಏನಾದರೂ ಸಿಕ್ಕಿದ್ರೆ ಜಾಸ್ತಿ ಫೈನ್ ಹೊಡಿಬಹುದು ಅಂತ ನಿಮ್ಮ ಪ್ಲಾನ್ ಅಲ್ಲ? ನಿನ್ನ ಕೈಯಿಂದ ಫೈನ್ ನಮಗೆ ಯಾಕೋ? ನಮ್ಮ ಅರ್ಧ kg ಮಾಲ್ ಕೊಟ್ಬಿಡು, ನೀನ್ ಎಲ್ಲಾದ್ರೂ ಹಾಳಾಗಿ ಹೋಗ್. ಅಣ್ಣ, ಆದಷ್ಟು ಟ್ರೈ ಮಾಡಿ ನೋಡ್ತೀನಿ.
ಹೇಳ್ತೇನೆ ನಾನು, ಏನಿದ್ರೆ ಬೆಳಗ್ಗೆ ಬಸ್ 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 ನಿಲ್ಸಿ. ಅವನ್ನ ಒಡೆದು ಸಾಯಿಸಿದ್ರೆ ಯಾರಿಗೆ? ನಮಗೆ ಲಾಸ್. ಏನಾದ್ರೂ ಉಪಾಯ ಮಾಡಿ ತೆಗಿರಿ ಬಸ್. ನೋಡೋ, ನಕ್ರ ಮಾಡಬೇಡ. ಒದೆ ತಿನ್ ಸತ್ತೋಗ್ಬಿಡ್ತೀಯ. ಮರ್ಯಾದಿಲ್ಲ ಅರ್ಧ ಕೆಜಿ ತಂದ್ಕೊಟ್ಟು ನಾನ್ ನಿನಗೆ 50,000 ಕೊಡ್ತೀನಿ. ಅಬ್ಬೋ, ಇನ್ನು ಅರ್ಧ ಕೆಜಿ ಕೊಟ್ರೆ ನೀವು ನನಗೆ 50,000 ಕೊಡ್ತೀರಾ? ಅಬ್ಬೋ, ಅದಕ್ಕೆ ಮಡಿಕೇರಿಯಲ್ಲಿ ಅಷ್ಟೊಂದು ಬೆಲೆ ಉಂಟಾ? ಮತ್ತೆ ಮತ್ತೆ ಬೆಲೆ ಬಗ್ಗೆ ಮಾತಾಡ್ಬೇಡ ನೀನು. ನೀನೊಬ್ಬ ಹಳ್ಳಿ ಗುಗ್ಗು ಕಣ. ನಿನಗೇನ್ ಗೊತ್ತು ಅದ್ರ ಬೆಲೆ? ಅಣ್ಣ, ನಿಮಗೆ ಅರ್ಧ ಕೆಜಿ ಮಾತ್ರ ಸಾಕ ಅಣ್ಣ? ಇನ್ನು ಜಾಸ್ತಿ ಬೇಕಾ? ಅಂದ್ರೆ ನಿನ್ನ ಹತ್ರ ಇನ್ನೂ ಮಾಲ್ ಇದೆ ಅಂತ ಅರ್ಥ ಆಯ್ತು. ಅಲ್ಲ, ಸಾಕಿಲ್ಲ, ಬೇಕಾದ್ರೆ ಸಂಪಾದನೆ ಮಾಡ್ತೀನಣ್ಣ. ಆಯ್ತು, ಮಾಡಿಕೊಡು. ನೀನು ಎಷ್ಟು ಕೊಟ್ರು? ಕೆಜಿಗೆ 1,00,000. ಅಬ್ಬೋ, ಡೌಟ್ ನಾನು. ಏನು ಅದು? ಬರೀ ನಂದಕ್ಕೆ ಮಾತ್ರ ಬೆಲೆನಾ? ಅಲ್ಲ, ಬೇರೆ ಯಾರು ಕೊಟ್ಟರು ನಡೀತದ? ಯಾರು ಕೊಟ್ರು ಆಗುತ್ತೆ. ನನಗೆ ಮಾಲ್ ಬೇಕು ಅಷ್ಟೇ. ಹಾಗಾದ್ರೆ ಒಂದು ಸಂಗತಿ ಅಣ್ಣ, ನಮ್ಮ ಊರಲ್ಲಿ ಕನ್ಯ ಧೂಮ ಆಯ್ತಾ ಎಲ್ಲರೂ ಇದ್ದಾರೆ. ಅವ್ರದರ ಕಲೆಕ್ಟ್ ಮಾಡಿಕೊಂಡು ನಾಳೆ ಬೆಳಗ್ಗೆ 10 ಗಂಟೆಗೆ ಬರ್ತೀನಿ ಅಣ್ಣ. ಆದರೆ ಕಮಿಷನ್ ಮಾತ್ರ ನನಗೆ ಕೊಟ್ಟು ಬಿಡಬೇಕು. ಎಲ್ಲೂ ಮಿಸ್ ಹೊಡಿತಾ ಇದೆಯಲ್ಲ. ವಾಸ ಗ್ಯಾಂಗ್ ಅವ್ರು ಬರ್ತಿದ್ದಾರೆ. ಬಡ್ಡಿ ಮಕ್ಕಳು ನನ್ನ ಅಡ್ಡಕ್ಕೆ ಬಂದು ಅಟ್ಕಾಯಿಸ್ಕೊಂಡ್ಬಿಟ್ರು. ಸೂವರ್ ಮಚ್ ಕೊಡೋ ಇಲ್ಲಿ. ಏನೋ ಒಂದು ಕರ್ಮ, ಕೊಡೋ ಇಲ್ಲಿ. ನಾನು ಬರ್ತೀನಿ ಅಂತ ನೀನು ಕನ್ಸಲ್ ಕೂಡ ನೆನ್ಸ್ಕೊಂಡಿರ್ಲಿಕ್ಕಿಲ್ಲ ಅಲ್ವಾ? ಏಯ್, ನಮ್ಮ ಹೈದನ ಕೊಂದು ಈ ಮಾಲ್ನ ಹೊಡ್ಕೊಂಡು ಬಂದುಬಿಟ್ರೆ ಬಿಟ್ಟು ಬಿಡ್ತೀನಾ? ಮರ್ಯಾದೆಯಾಗಿ ನಮ್ಮ ಮಾಲ್ನ ನನಗೆ ವಾಪಸ್ ಕೊಟ್ಟು ಬಿಡು, ಇಲ್ಲ ಅಂದ್ರೆ ನಿನ್ನ ಜೀವ ತೆಗೆದು ಬಿಡ್ತೀನಿ. ಏಯ್ ಬಸ್ರಿ! ಏಯ್ ಕುತ್ತೆ! ಬಸ್ರಿ ಅಲ್ಲ, ಬಶೀರ್. ಬಶೀರ್ ಬಾಷಾ ಬೋಲೋ. ಏಯ್ ಬಸ್ರಿ ಭಾಷಾ, ಈ ನಿನ್ನ ಪುಳ್ಳು ಬೆದರಿಕೆಯಾಗಿ ಬೆದರೋಕೆ ನಾನು ನಿಂತರ ಚಿಲ್ರೆ ಪುಡಿ ರೌಡಿ ಅಲ್ಲ, ಆ ಮಚ್ಚು ಮಹಾದೇವನ ಶಿಷ್ಯ ಅಯ್ಯು ಕಣ ನಾನು. ಡನ್ ಡನ್, ನನ್ನ ಸ್ಪಾಟ್ ಅಲ್ಲಿ ನಿಂತಿದ್ಯಾ. ಜಾಸ್ತಿ ಮಾತಾಡಿದ್ರೆ ಇಲ್ಲೇ ನಿನ್ನ ಹೆಣ ಬೀಳುತ್ತೆ. ಬಾಯಿ ಮುಚ್ಕೊಂಡು ರೈಟ್ ಹೇಳು, ರೈಟ್ ಹೇಳು. ಏಯ್, ಜಾಸ್ತಿ ನಿಗ್ರಾಡ್ಬೇಡ ಬೇಟೆ. ಈ ಫೀಲ್ಡ್ ನಲ್ಲಿ ನನ್ನಷ್ಟು ಎಕ್ಸ್ಪೀರಿಯನ್ಸ್ ನಿನಗಿಲ್ಲ. ನನ್ನ ಮಾತು ಕೇಳದೆ ಗೋತ ಹೊಡಿಬೇಕನ್ನೋ ಆಸೆ ನಿನಗಿದ್ರೆ ನಾನು ಏನು ಮಾಡಕ್ಕಾಗಲ್ಲ. ಮರ್ಯಾದೆಯಾಗಿ ನನ್ನ ಮಾಲ್ನ ನನಗೆ ವಾಪಸ್ ಕೊಟ್ಟು ಬಿಡು, ಇಲ್ಲ ಅಂದ್ರೆ ನಿನ್ನ ಪೀಸ್ ಪೀಸ್ ಮಾಡಿ ನರಿ ನಾಯಿಗಳಿಗೆ ಹಬ್ಬದೂಟ ಬಡಿಸ್ಬೇಕಾಗುತ್ತೆ. ಏಯ್ ಬಸ್ರಿ! ಮತ್ತೆ ಮತ್ತೆ ಬಸರಿ ಬಸರಿ ಅಂತ ಕರಿಬೇಡ. ಏಯ್ ನಾಣಿ, ನನ್ನ ಹೆಸರನ್ನ ಸರಿಯಾಗಿ ಹೇಳಿಕೊಡು ಅವನಿಗೆ. ಏಯ್, ಬಸ್ರಿ ಅಲ್ಲ, ಬಶೀರ್ ಬಾಷ್ ಅಂತ ಹೇಳು. ಏಯ್, ಆಗ್ಲೇ ನಿಮ್ ಗ್ಯಾಂಗ್ ರಮೇಶ್ ಪೂಜಾರಿನ ನರ್ಕಕ್ಕೆ ಕಳ್ಸಿದೀವಿ. ಇನ್ನು ನೀವೆಲ್ಲ ಇಲ್ಲೇ ನಿಂತಿದ್ರೆ ನಿಮ್ ಚಟ್ಟ ಕಟ್ಟಬೇಕಾಗುತ್ತೆ. ಬಂದು ದಾರಿಗೆ ಸುಂಕ ಇಲ್ಲ ಅಂತ ರೈಟ್ ಹೇಳ್ರೋಲೇ. ರಸಪ್ತನ ಮರ್ತನ ನಮ್ಮ ಮಕ್ಕಳ ಸೈಲೆಂಟ್ ಆಗಿದ್ರೆ ಸಖತ್ತಾಗಿ ಆವಾಜ್ ಆಗ್ತೀರ. ಒಂದೋ ನೀವಿರ್ಬೇಕು, ಇಲ್ಲ ನಿಮ್ ಹೆಣದ ಮೇಲೆ ನಾವು ನಿಂತಿರ್ಬೇಕು.
ನಿಮ್ಮ ಸಾವು ನನ್ನ ಕೈಂದಂತಲೇ ಅಲ್ಲ ಬರ್ದಿರ್ಬೇಕಾದ್ರೆ ಅದನ್ನ ತಪ್ಸಕ್ಕೆ ಯಾರ ಕೈಂದಲೂ ಸಾಧ್ಯ ಇಲ್ಲ. ಅಣ್ಣ ನಿನ್ನ ಅವಾಜ್ಗೆ ಎದ್ಕೊಂಡು ಅವ್ನ ಟೀಮಲ್ಲಿ ಅವನಿಗೆ ಎದ್ಕೊಂಡ್ಬಿಟ್ರೋಣ, ಅವನ ಹಂಗೆ ಬೇಟೆ ಮಾಡೋಣ. ಹಂಗಂತ್ಯಾ? ಪ್ರತಿಭಾ, ಈ ಗುಳ್ಳೆ ನದಿ ಗ್ಯಾಂಗಿಗೆ ಹೊಡೆಯಕ್ಕೆ ರಾಡ್ಗಳು ಬೇಡ ಕಣ, ನಿನ್ನ ಕೈಗಳೇ ಸಾಕು. ನಾವೇನು ಗಾಂಡ್ಗಳಲ್ಲ, ನಮಗೂ ಶಕ್ತಿ ಇದೆ. ಆದ್ರೆ ನಿನ್ನ ತಾಕತ್ನ ಇವ್ರ ಜೊತೆ ತೋರಿಸು. ಹಲೋ ರೀ, ನಂಗೆ ಬೇದಿ ಸುರೋಗ್ಬಿಟ್ಟಿದೆ ರೀ. ಟೌನಿಂದ ಬರುವಾಗ ನಂಗೆ ಮಾತ್ರೆ ತಕೊಂಡ್ ಬನ್ನಿ. ಹೌದಾ? ಹಾಗೇನೆ ಅದನ್ನು ಕಂಟಿನ್ಯೂ ಮಾಡು, ವೇಸ್ಟ್ ಮಾಡೋದು ಬೇಡ. ಈ ಮಡಿಕೇರಿಯಲ್ಲಿ ಬಹಳ ಡಿಮ್ಯಾಂಡ್ ಉಂಟು. ಎಂಚಿನ ಮಾರ ಇದಿ ಎನ್ನ ಬೇಕಾದ ಭಾರಿ ಪೆಟ್ಟು ಉಂಟು, ಭಾರಿ ಡಿಮ್ಯಾಂಡ್ ಉಂಟು. ಅದನ್ನು ಜೋಪಾನ ಮಾಡ್ತಿದ್ದವನು ಊರ ಮುಲ್ಪ ಎಂಚಿನ ಪೆಟ್ಟು ಬಿಟ್ಟಾಕೊಂಡು ಎನ್ನ ಬೇಕಾದ ಜೋಪಾನ ಮಾಡ್ತು ಪ್ರಾಶದ ಅಂಚಿನ ಕವರ್ ಮಾಡ್ತಿದ್ದು ತಾನೇ. ಏಯ್ ಬಶೀರ್ ಬಾಷಾ, ನಾನ್ ಲಾಂಗ್ ತಗೊಳ್ಳೋ ಮುಂಚೆ ಇಲ್ಲಿಂದ ಜಾಗ ಖಾಲಿ ಮಾಡು. ಏಯ್, ನೀನು ಲಾಂಗ್ ಅಲ್ಲ ಕಾಣೋ, ರಿವಾಲ್ವರ್ ತಗೊಂಡ್ರು ನಾನು ವಾಪಸ್ ಹೋಗಲ್ಲ. ಆ 1 kg ಮಾಲ್ ನನಗೆ ಬೇಕೇ ಬೇಕು. 1 kg ಎಲ್ಲೋ ಐತೆ, ಅಲ್ಲಿ ಇರೋದೇ ಅರ್ಧ kg. ಹಾಗಾದ್ರೆ ಇನ್ನರ್ಧ kg ಎಲ್ಲೋ ಹೋಯ್ತು? ಈ ಗುಬಾಡನ ಮಗ ಎದುರಿಸಿದಾನೆ, ಅದಕ್ಕೆ ಅವನ್ನ ಕಟ್ಟಾಕಿರೋದು. ನೋಡ್ ಮಿಸ್ಟರ್ ಅಯ್ಯೋ, ನಾವಿಬ್ರು ಸುಮ್ನೆ ಹೊಡೆದಾಡಿ ಸಾಯ್ದು ಬೇಡ. ನಾಳೆ ಅವನ್ ತರ ಮಾಲ್ನ ನೀನ್ ತಗೋ, ಈ ಅರ್ಧ kg ನನಗೆ ಬೇಕು. ಸಾಧ್ಯ ಇಲ್ಲ. ನಾಳೆ ತರ ಅರ್ಧ kg ನೀನ್ ತಗೋ, ಈ ಅರ್ಧ kg ನನಗ್ ಬೇಕು. ಸಾಧ್ಯ ಇಲ್ಲ, ಅದು ನನಗೆ ಬೇಕೇ ಬೇಕು. ನನಗೆ ಬೇಕೇ ಬೇಕು. ನನ್ನ ಮಾಲು, ನನ್ನ ಮಾಲು, ನನ್ನ ಮಾಲು, ನನ್ನ ಮಾಲು, ನನ್ನ ಮಾಲು. ಆಗಳಿಂದ ನೋಡ್ತಾ ಇದ್ದೀನಿ, ನಂದು ಮಾಡು ಅಂತ ಕಚ್ಚಾಡ್ತೀರಾ. ಯಾರ್ದು ಅಪ್ಪಂದು ಮಾಡಲ್ಲ, ಸ್ವಂತ ನಂದು ಮಾಡು. ಮಾಲವರೇ ಕಾಯ್ಲಿಕ್ಕೆ ತಾಳ್ಮೆ ಇಲ್ವ ನಿಮ್ಗೆ? ನಂದು ಮಾಡುದ ಕಚ್ಚಾಡ್ತೀರಾ. ಅಂದಿ ನನ್ನ ಮಕ್ಕಳ ನಾಚಿಕೆ ಆಗೋದಿಲ್ಲ ನಿಮ್ಗೆ? ಯಾಕೆ ನೀವು ಜಗಳ ಆಡ್ತೀರಾ? ಹೇಗೆ ಕಚ್ಚಾಡ್ತೀರಾ? ಇದರಲ್ಲಿ ಅರ್ಧ kg ಉಂಟು. 1/4 kg ನೀನ್ ತಗ, 1/4 kg ಅವನ್ ತಗೊಳ್ಳಿ. ಉಳಿದಿದ್ದೀನಿ ನಾಳೆ ತಗೊಂಡ್ಬರ್ತೀನಿ, ತಗೊಂಡು ಹಾಳಾಗಿ ಹೋಗಿ. ಜೀವನ ಹೇಳೋದು ಸರಿನೇ ಹೌದು, ಆದ್ರೆ ನಾಳೆ ಅವನ್ ತಂದು ಕೊಡ್ತಾನೆ, ಏನ್ ಗ್ಯಾರಂಟಿ? ಎಲ್ಲೋ ಬಿಸಾಡಿ ಹೋಗೋದಣ್ಣ, ನೀವು ದುಡ್ಡು ಕೊಡ್ತೀರಾ ಅಂದ್ರೆ ನಾನು ಬಿಸಾಡ್ಲಿಕ್ಕೆ ನಾನು ಮುಟ್ಟಾಡೋಣ. ಹಳ್ಳಿ ಗುಗ್ಗೋಣ ಅವನು, ಅವನ್ಗೆ ಏನಣ್ಣ ಗೊತ್ತು ಅದ್ರ ಬೆಲೆ? ಮೊದಲು ನನ್ನ ಅಗ್ಗ ಬಿಚ್ಚು, ಬೆಲೆ ನಿನ್ನ ಅಜ್ಜಿ ಪಿಂಡ ಕಲ್ಲ ಅವರಮ್ಮ. ಅವನ ಅಡ್ವಾನ್ಸ್ ಸರ್ ನಿಮ್ಮ ಅಜ್ಜ ಕೊಡ್ತಾನ,
ಮೊದಲು ಅಡ್ವಾನ್ಸ್, ಆಮೇಲೆ ಮಾಲು. ಸರಿ, ನಾನು ಕೊಡ್ತೀನಿ. ತಗೋ 25,000 ಐತೆ. ಇದರಲ್ಲೂ 25,000 ಇದೆ. ಬಾಕಿ ಮಾಲ್ನ ನೀನು ನಾಳೆ ತಂದು ಕೊಡಬೇಕು. ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಸರಿ, ಥ್ಯಾಂಕ್ಸ್. ನೋಡು ಮಿಸ್ಟರ್ ಅಯ್ಯೋ, ಇನ್ನು ನಿನ್ನ ನಡುವೆ ಯಾವ ಜಗಳನೂ ಬೇಡ. ಏನು ಮಾಲ್ ಬರುತ್ತೋ ಅದನ್ನ ನಾವಿಬ್ರು ಸಮವಾಗಿ ಅರ್ಧ ಹಂಚ್ಕೊಂಡು ಬಿಡುವ. ವಾಸನೆ ಬರ್ತಾರ ಬೇರೆ ಎಲ್ಲೂ ಅಲ್ಲ ಅಣ್ಣ ನಿಮ್ ಕತ್ತಿಯಿಂದ. ಏನ ಇದು ದರಿದ್ರ ವಾಸನೆ? ಇದು ಹೇಗೆ ಬಂತು? ಅಣ್ಣ ನನಗೆ ಯಾಕೋ ಆ ಪ್ಲಾಸ್ಟಿಕ್ ಕವರ್ ಮೇಲೆ ಅನ್ಮಾನ ಅಣ್ಣ. ಇದ್ರೂ ಇರ್ಬೋದು. ಆ ಗೂಬೆ ನನ್ನ ಮಗನ ನಂಬಕ್ಕಾಗಲ್ಲ. ಮೊದಲು ಪ್ಲಾಸ್ಟಿಕ್ ಬಿಚ್ಚಿ ನೋಡು. ಯಾಕೋ ಅಳ್ತಾ ಇದೀಯಾ? 1 kg ಬ್ರೌನ್ ಶುಗರ್ ಹೋಯ್ತು ಅಂತ ಏನೋ? ಅಲ್ಲಣ್ಣ. ಮತ್ತೆ ಕೊಳ್ತಿದ್ಯಾ? 50,000 ರೂಪಾಯಿ ಹೋಯ್ತು ಅಂತನಾ? ಅಲ್ಲಣ್ಣ. ಸಾರಿ ಫ್ರೆಂಡ್. ಅರೆ ಸ್ವಲ್ಪ ಜಾಸ್ತಿ ಗೊತ್ತು ಬಿಟ್ಟೆ ಕಣ. ಸಾರಿ ಕಣ. ನನ್ ಕಾಲ್ ಮುರಿದೋಗಿದ್ರು ಚಿಂತೆ ಇತ್ತಿಲ್ಲ ಅಣ್ಣ. ನನ್ ಕಾಲ್ ಮುರಿದೋಗಿದ್ರು ಚಿಂತೆ ಇತ್ತಿಲ್ಲ ಅಣ್ಣ. ಮತ್ ಯಾಕೋ ಅಳ್ತಾ ಇದೀಯಾ? ಅಣ್ಣ ನಾಳೆ ಏಲಿಗೋಸ್ಕರ ಹೊಡೆದಾಡಿ ಕಾಲ್ ಮುರ್ಕೊಂಡ ಅಂತ ಹೇಳಿ ಜನ ಏನಾದ್ರು ನಕ್ಕಿದ್ರೆ ನಾನು ಏನ್ ಮಾಡ್ಲಣ್ಣ? ಅವನ ಯಾಕೆ ಸಹಿಸ್ಲಣ್ಣ ನಾನು? ನೀನ್ ಹೇಳಣ್ಣ. ಏಲಿಗೋಸ್ಕರ. ಅಯ್ಯೋ ನನ್ನ ಕರ್ಮ ನನ್ನ ಇದು.